ಅಟ್ಯಾಕ್ ಆಗಿದೆ. ಎಷ್ಟು ಬೇಸರದ ಸಂಗತಿ ಅಲ್ವಾ ಸರ್ ಇದು? ಇದು ರಾಷ್ಟ್ರೀಯ ದುರಂತ ಅಂತ ನಾನು ಭಾವಿಸ್ತೀನಿ. ಇದೊಂದು ಹೇಯ ಕೃತ್ಯ, ಇದೊಂದು ಜನಾಂಗೀಯ ಘರ್ಷಣೆಗೆ ಅವಕಾಶ ಮಾಡಿಕೊಡುವಂಥ ಒಂದು ನಿದರ್ಶನ ಅಂತ ಹೇಳ್ಬೋದು. ನಾವು ಇಡೀ ಪಾಕಿಸ್ತಾನವನ್ನು ಮತ್ತೆ ಮತ್ತೆ ಈ ಒಂದು ಕೃತ್ಯದ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಹೊಡಿಬೇಕು ಅಂತ ಹೇಳಿ ನಮ್ಮೆಲ್ಲರ ಭಾವನೆ. ಇಡೀ ಆ ಥರ ಆದಾಗ ಮಾತ್ರ ಭಾರತದ ಜನತೆಗೆ ಶಾಂತಿ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದೊಂದು ದೊಡ್ಡ ದುರಂತ. ಅದರಲ್ಲೂ ಪ್ರವಾಸಿಗರು ಯಾವ ಪ್ರವಾಸದಿಂದ ಅವರು ಜೀವನ ಮಾಡಬೇಕಾಗಿದೆ ಅಂತ ಪ್ರವಾಸಿಗಳನ್ನ ಕಳ್ಕೊಂಡ್ರೆ ಕಾಶ್ಮೀರದ ಅಸ್ತಿತ್ವವೇ ನಾಶವಾಗುತ್ತೆ ಅಂತ ನನ್ನ ಭಾವನೆ. ಮುಂದೆ ಈ ರೀತಿ ಆಗದೆ ಇರೋ ಥರ ಇಡೀ ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟಂತಹ ಯಾರ್ಯಾರು ರಕ್ಷಣಾ ವಿಷಯದಲ್ಲಿರ್ಬೋದು, ದೇಶದ ಭವಿಷ್ಯದ ದೃಷ್ಟಿಯಿಂದ ಇದನ್ನು ಖಂಡಿಸ್ತೀನಿ. ಎಲ್ಲರೂ ನಿಂತು ಇದಕ್ಕೆ ಸಹಕಾರ ಕೊಡಬೇಕು, ಮತ್ತೆ ಈ ರೀತಿ ಆಗದೆ ಇರೋ ಥರ ನೋಡ್ಕೋಬೇಕು ಅಂತೇಳಿ ನಾನು ದೇಶದ ಮಿಲಿಟ್ರಿಯಲ್ಲಿ ನಾನು ಕೇಳ್ಕೊಳ್ತೇನೆ. ಹಿಂದೂಗಳು ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಿಂದೂಗಳನ್ನ? ಹಿಂದೂಗಳಲ್ಲಿ ಸಹಿಷ್ಣು ಮನೋಭಾವ ತುಂಬ ಇದೆ. ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿವಸಕ್ಕೂ ಹೇಳ್ತೇನೆ, ಹಿಂದೂಗಳಷ್ಟು ಸಹಿಷ್ಣುಗಳು ಯಾರೂ ಸಿಗೋದಿಲ್ಲ. ನೀವು ಇದೇ ಕೆಲಸವನ್ನು ಇಸ್ರೇಲ್ ಮೇಲೆ ಮಾಡಿದರೆ ಇಷ್ಟೊತ್ತಿಗೆ ಪಾಕಿಸ್ತಾನವನ್ನೇ ಧೂಳಿಪಟ ಮಾಡ್ತಾಯಿದ್ರು. ಹಾಗಾಗಿ ಹಿಂದೂಗಳನ್ನ ಅಸ್ತಿತ್ವವನ್ನು ನಾವು ನೋಡ್ತಾ ಹೋದಾಗ, ಹಿಂದೂಗಳ ಹಿಂದಿನ ಚರಿತ್ರೆಯ ಪುಟಗಳಿಂದ ವಿಮರ್ಶಿಸಿದಾಗ ಹಿಂದೂಗಳಷ್ಟು ಸಹಿಷ್ಣುಗಳು ಯಾರೂ ಇಲ್ಲ. ಈ ಸಹಿಷ್ಣುತೆಯನ್ನು ಬಲಹೀನತೆ ಅನ್ಕೋಬಾರ್ದು. ಹಿಂದೂಗಳು ಏನಾದರೂ ರೊಚ್ಚಿಗೆದ್ರೆ ಖಂಡಿತ ಇದೊಂದು ರೀತಿಯ ದೊಡ್ಡ ಆಂದೋಲನವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಹಿಂದೂಗಳು ಶಾಂತಿ ಪ್ರಿಯರು. ಇದು ಎಲ್ಲರನ್ನೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಒಂದು ಜನಾಂಗ ಏನಾದರೂ ಇಡೀ ಪ್ರಪಂಚದಲ್ಲಿ ಇದ್ದರೆ ಅದು ಹಿಂದೂ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇಡೀ ಪ್ರಪಂಚದಲ್ಲಿರುವಂತಹ ಕೆಲವೊಂದು ದೇಶಗಳು ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಧಿಕ್ಕಾರವನ್ನ ಆಗ್ತಾ ಇರುವಂತದ್ದು ಬಹಳ ಸಂತೋಷದ ಸಂಗತಿ. ಖಂಡಿತ ಪಾಕಿಸ್ತಾನಕ್ಕೆ ಧಿಕ್ಕಾರ, 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 ಪಾಕಿಸ್ತಾನಕ್ಕೆ ಧಿಕ್ಕಾರ. ಶಾಂತಿ ಪ್ರಿಯ ಭಾರತಕ್ಕೆ ಜಯವಾಗಲಿ.